ನಿವೇದಿತಾ ಗೌಡ ನಿವೇದಿತಾ ಗೌಡ ನಿವೇದಿತಾ ಗೌಡ ಸಖತ್ ಟ್ರೋಲ್ನಲ್ಲಿ ಇರುವಂತ ನಿವೇದಿತಾ ಗೌಡ. ಹೌದು ಸ್ನೇಹಿತರೆ, ಚಂದನ್ ಶೆಟ್ಟಿ ಅವರನ್ನ ಬಿಟ್ಟ ಬಳಿಕ ಕೂಡ ನಿವೇದಿತಾ ಗೌಡ ಅವರನ್ನ ತುಂಬಾನೇ ಟ್ರೋಲ್ ಮಾಡ್ತಾ ಇದ್ದಾರೆ. ತುಂಬಾನೇ ಕೆಟ್ಟ ಕೆಟ್ಟ ಫೋಟೋಸ್ಗಳನ್ನ, ಬ್ಯಾಡ್ ಕಮೆಂಟ್ಸ್ಗಳನ್ನ ಹಾಕ್ತಾ ಇದ್ದಾರೆ. ನಿವೇದಿತಾ ಗೌಡನ ಟ್ರೋಲ್ ಮಾಡ್ತಿರೋದು ಯಾಕೆ? ಅವ್ರಿಗೆ ಇಷ್ಟೆಲ್ಲ, ಅವ್ರಿಗೆ ಕೆಲಸ ಇಲ್ಲ, ಏನೂ ಇಲ್ಲ. ಹೌದು ಸ್ನೇಹಿತರೆ, ಯಾವುದೇ ಶೋಗಳನ್ನು ಅಟೆಂಡ್ ಆಗ್ತಾ ಇಲ್ಲ, ಯಾವುದೇ ರಿಯಾಲಿಟಿ ಶೋಗಳನ್ನ ಅಟೆಂಡ್ ಆಗ್ತಾ ಇಲ್ಲ. ಇವರಿಗೆ ಹಣ ಎಲ್ಲಿಂದ ಬರ್ತಿದೆ ಅಂತಕ್ಕಂಥ ಮಾಹಿತಿಯನ್ನ ಜನ ಕೇಳ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ನಿವೇದಿತಾ ಗೌಡ ಅವರ ಹಣದ ಮೂಲ ಏನು, ಅವರಿಗೆ ಎಲ್ಲಿಂದ ಹಣ ಬರುತ್ತಿದೆ? ದಿನಕ್ಕೊಂದು ಫಾರಿನ್ ಟ್ರಿಪ್ ಗಳನ್ನ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಹಣ ಎಲ್ಲಿಂದ ಬರ್ತಾ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ, ಕಮೆಂಟ್ ಹಾಕ್ತಾ ಇದ್ದಾರೆ. ಈ ಒಂದು ವಿಷಯದ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ತಡ ಯಾಕೆ ಮಾಡೋದು ವಿಡಿಯೋ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಲ್ಲಿ ನಿವೇದಿತಾ ಗೌಡ ನೋಡಿರಬಹುದು, ದಿನಕ್ಕೊಂದು ಫಾರಿನ್ ಟ್ರಿಪ್ ಅನ್ನ ಮಾಡ್ತಾರೆ. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾರೆ. ಇವರಿಗೆ ಅಷ್ಟೊಂದು ಹಣ ಎಲ್ಲಿಂದ ಬರ್ತಿದೆ ಅಂತ ಕೇಳ್ತಾ ಇದ್ದಾರೆ. ಹೌದು, ನೆಟ್ಟಿಗರು ಈ ರೀತಿಯಾದ ಒಂದು ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ಆದರೆ ಇವರಿಗೆ ಹಣದ ಮೂಲ ಎಲ್ಲಿಂದ ಬರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ನಿವೇದಿತಾ ಗೌಡ ಅವರ ಇನ್ಸ್ಟಾಗ್ರಾಮ್ ನಲ್ಲಿ ಸಖತ್ ಫಾಲೋವರ್ಸ್ ಇದ್ದಾರೆ. ಹೌದು ಸ್ನೇಹಿತರೆ, ತುಂಬಾನೇ ಫಾಲೋವರ್ಸ್ ಇದ್ದಾರೆ, ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ. ಇದರಿಂದ ಅವರು ಆಡ್ಸ್ ರೆವೆನ್ಯೂ ಅನ್ನ ಪಡೆಯುತ್ತಾರೆ. ಆಡ್ಸ್ ರೆವೆನ್ಯೂ ಅಲ್ಲ, ರೆವೆನ್ಯೂ ಅನ್ನ ಪಡೆಯುತ್ತಾರೆ. ಹೌದು ಸ್ನೇಹಿತರೆ, ರೆವೆನ್ಯೂ ಹೇಗೆ ಬರುತ್ತೆಪ್ಪ ಅಂತ ಅಂದ್ರೆ ಇವರು ಕೆಲವೊಂದಿಷ್ಟು ಪೇಡ್ ಪ್ರಮೋಷನ್ ಗಳನ್ನ ಮಾಡ್ತಾರೆ, ಕೊಲಾಬರೇಷನ್ ಗಳನ್ನ ಮಾಡ್ತಾರೆ. ಅದರಿಂದ ಇವರಿಗೆ ಇಲ್ಲ ಅಂದರೂ ಒಂದು ಪೋಸ್ಟ್ ಗಳಿಗೆ 1,20,000 ಹಣ ಬರುತ್ತೆ. ಕೇವಲ ಒಂದೇ ಒಂದು ಪೋಸ್ಟ್ಗೆ ಈ ರೀತಿಯಾದ ಹಣಗಳು ಬರುತ್ತೆ. ಹಾಗೆ ಯೂಟ್ಯೂಬ್ ಚಾನಲ್, ಇವರದ್ದು ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್ ಇಂದ ಕೂಡ ಆಡ್ಸ್ ರೆವೆನ್ಯೂ ಇಂದ ಕೆಲವೊಂದಿಷ್ಟು ಹಣ ಇವರ ಕೈ ಸೇರುತ್ತೆ. ಹೌದು ಸ್ನೇಹಿತರೆ, 1 ಮಿಲಿಯನ್ ವೀಕ್ಷಣೆಗೆ ಇಲ್ಲ ಅಂದ್ರೂ 70,000 ರಿಂದ 80,000 ಹಣಗಳು ಇವರ ಅಕೌಂಟ್ಗೆ ಜಮಾ ಆಗುತ್ತವೆ ಅಂತಾನೆ ಹೇಳ್ಬೋದು. 1 ಲಕ್ಷ ವೀಕ್ಷಣೆಗೆ ಇವರು ಇಲ್ಲ ಎಂದರೂ 7,000 ರಿಂದ 8,000 ಹಣವನ್ನ ಕೊಡ್ತಾರೆ. ಹಾಗೆ 1 ಮಿಲಿಯನ್ ವೀಕ್ಷಣೆಗೆ 70,000 ರಿಂದ 80,000 ಹಣ ಖಂಡಿತ ಯೂಟ್ಯೂಬ್ ರೆವೆನ್ಯೂ ಕೊಡುತ್ತೆ. ಇದರಿಂದ ಕೂಡ ಇವರಿಗೆ ಹಣ ದೊರೆಯುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಚಂದನ್ ಶೆಟ್ಟಿ ಬಿಟ್ಟ ಬಳಿಕ ಇವರು ತುಂಬಾನೇ ಕೆಟ್ಟ ಕೆಟ್ಟ ಫೋಟೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಹಾಟ್ ಫೋಟೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಅಪ್ಲೋಡ್ ಮಾಡಿದಕ್ಕೆ ನೆಟ್ಟಿಗರು ತುಂಬಾ ಸಿಟ್ಟಾಗಿ ಕೆಟ್ಟ ಕೆಟ್ಟ ಕಮೆಂಟ್ ಗಳನ್ನ ಹಾಕ್ತಾ ಇದ್ದಾರೆ. ದಿನಕ್ಕೊಂದು ಫಾರಿನ್ ಟ್ರಿಪ್ ಮಾಡ್ತಾ ಇದ್ದಾರೆ. ಹಾಗೆ ಅವರ ತಂದೆ ತಾಯಿ ಕೂಡ ಏನು ಹೇಳ್ತಿಲ್ವಾ ಇವರಿಗೆ ಅಂತಕ್ಕಂಥ ಮಾತನ್ನು ಇಲ್ಲಿ ನೆಟ್ಟಿಗರು ಕಮೆಂಟ್ ಮಾಡ್ತಾ ಇದ್ದಾರೆ. ತಾವೇ ಸ್ವತಃ ತಮ್ಮ ಮಗಳ ಬಾಳನ್ನ ಹಾಳು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ನೆಟ್ಟಿಗರು ಹೇಳ್ತಾ ಇದ್ದಾರೆ. ತಂದೆ ತಾಯಿ ಆದವರು ಬುದ್ಧಿಯನ್ನ ಹೇಳ್ಬಿಟ್ಟು ತನ್ನ ಗಂಡನ ಮನೆಗೆ ವಾಪಸ್ ಕೊಡ್ಬೇಕು. ಹಾಗೆ ಈ ರೀತಿಯಾದ ಡೈವರ್ಸ್ ಅನ್ನ ಮಾಡಬಾರ್ದು ಅಂತಕ್ಕಂಥದ್ದನ್ನ ಇಲ್ಲಿ ನಿವೇದಿತಾ ಗೌಡ ಅವರಿಗೆ ನೆಟ್ಟಿಗರು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಹಾಗೆ ಚಂದನ್ ಶೆಟ್ಟಿ ಅವರ ಬಗ್ಗೆ ನೋಡೋದಾದ್ರೆ, ಚಂದನ್ ಶೆಟ್ಟಿ ಅವರನ್ನು ನಿವೇದಿತಾ ಗೌಡರನ್ನ ಬಿಟ್ಟ ಬಳಿಕ ಕೂಡ ತುಂಬಾನೇ ಸಖತ್ ಖುಷಿಯಾಗಿ ತಮ್ಮ ಫೀಲ್ಡ್ ಅವರಿಗೆ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ತಮ್ಮ ಕನಸಿನನ್ನ ಬೆನ್ನತ್ತಿ ಹೋಗಿದ್ದಾರೆ. ತುಂಬಾನೇ ಒಂದು ಒಳ್ಳೆ ವರ್ಕ್ ಅನ್ನ ಮಾಡಿ ತುಂಬಾ ಹೊಸ ಹಾಡುಗಳನ್ನ ಇಲ್ಲಿ ನಮ್ಮ ಕರ್ನಾಟಕ ಚಿತ್ರರಂಗಕ್ಕೆ ತಂದು ಕೊಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ರ್ಯಾಪ್ ಸಾಂಗ್ ಆಗಿರ್ಬೋದು, ಹಾಗೆ ಅಫಿಷಿಯಲ್ ಮ್ಯೂಸಿಕ್ ಸಾಂಗ್ ಆಗಿರ್ಬೋದು, ತುಂಬಾನೇ ಮ್ಯೂಸಿಕ್ ಆಲ್ಬಮ್ ಸಾಂಗ್ ಗಳನ್ನ ಆಗಿರ್ಬೋದು, ತುಂಬಾನೇ ಒಂದು ಒಳ್ಳೆ ಕಂಟೆಂಟ್ ಅನ್ನ ಇವರು ಕೊಡ್ತಾ ಇದ್ದಾರೆ. ಹಾಗೆ ಇವರು ನಿವೇದಿತಾ ಗೌಡರನ್ನ ಬಿಟ್ಟಿದ್ದೆ ಒಳ್ಳೆದಾಯ್ತು ಅಂತ ಕೂಡ ನೆಟ್ಟಿಗರು ಮಾತನಾಡ್ಕೊಳ್ತಾ ಇದ್ದಾರೆ. ಇವರು ದಿನಕ್ಕೊಂದು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ. ಹಾಗೆ ತುಂಬಾನೇ ಸಖತ್ ಎಂಜಾಯ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ತಂದೆ ತಾಯಿ ಕೂಡ ಇವರಿಗೆ ಏನು ಹೇಳೋದಿಲ್ವಾ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ನೆಟ್ಟಿಗರು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಈ ಒಂದು ವಿಷಯದ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ದೂರ ಆಗಿದ್ದು ಒಳ್ಳೇದಾಯ್ತಾ ಅಂತಕ್ಕಂಥದನ್ನ ಕೂಡ ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ? ಚಂದನ್ ಶೆಟ್ಟಿ ಅವರು ಬೆಳೆದಿಬೇಕಾ ಅಥವಾ ನಿವೇದಿತಾ ಗೌಡ ಅವರು ಬೆಳಿಬೇಕಾ ಅಥವಾ ನಿವೇದಿತಾ ಗೌಡ ಅವರದ್ದು ಏನು ತಪ್ಪೇ ಇಲ್ವಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗಿಯೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.